ಸ್ನೇಹಿತರೆ, ನಮಸ್ಕಾರ. ಕರ್ಕಟಕ ರಾಶಿಯವರಿಗೆ ಈ ಒಂದು ಸಂದರ್ಭ ಅದ್ಭುತವಾಗಿದೆ ಅಂತ ಹೇಳಬಹುದು. ಯಾಕಂದ್ರೆ 2026 ಇದೀಗ ಈ ರಾಶಿಯವರ ಶ್ರಮಕ್ಕೆ ಬೆಲೆ ಕೊಡ್ತಕ್ಕಂತ ವರ್ಷ ಆಗಿದ್ದು, ಈ ರಾಶಿಯವರಿಗೆ ಎಲ್ಲವೂ ಕೂಡ ಕೈಬೆರಳ ತುದಿಯಲ್ಲೇ ಸಿಗುತ್ತೆ ಅಂತ ಹೇಳಬಹುದು. ಇಷ್ಟು ದಿನ ಯಾರು ಕೂಡ ನಿಮ್ ಕಡೆ ಗಮನ ಕೊಟ್ಟಿರಲ್ಲ. ಆದ್ರೆ 2026ರಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಹೆಸರು, ಗೌರವ, ಸ್ಥಿರತೆ ಎಲ್ಲವೂ ಸಿಗ್ತಾ ಹೋಗುತ್ತೆ. ನಿಮ್ಮ ಟೈಮ್ ಈಗ ಶುರುವಾಗಿದೆ. ಹಾಗಾದ್ರೆ ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕರ್ಕಟಕ ರಾಶಿಯವರ ಟೈಮ್ ಈಗ ಶುರುವಾಗಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಇಷ್ಟು ದಿನ ಇವರನ್ನ ಕೈಲಾಗದೆ ಇದ್ದವರು, ಕೆಲ್ಸಕ್ಕೆ ಬಾರದೆ ಇದ್ದವರು ಅಂತ ಹೇಳಿ ಯಾರು ಕೂಡ ಇವರ ಕಡೆ ಗಮನವನ್ನೇ ಕೊಟ್ಟಿರುವುದಿಲ್ಲ. ಇನ್ಮೇಲೆ ಎಲ್ಲರ ಕಣ್ಣು ಕರ್ಕಟಕ ರಾಶಿಯವರತ್ತ ಅಂತ ಹೇಳಬಹುದು. ಇವರು ಬಯಸಿದ ಉದ್ಯೋಗ ಸಿಗುತ್ತೆ. ಆ ಉದ್ಯೋಗದಿಂದ ಹೆಸರು, ಗೌರವ, ಸ್ಥಿರತೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಇವರು ಅಂದುಕೊಂಡಿದ್ದನ್ನ ಈ ಒಂದು ಸಂದರ್ಭದಲ್ಲಿ ಮಾಡಿ ಮುಗಿಸ್ತಾರೆ. ಹೀಗಾಗಿ ಎಲ್ಲರ ಚಿತ್ತ ನಿಮ್ಮತ್ತ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಒಟ್ನಲ್ಲಿ ಕರ್ಕಟಕ ರಾಶಿಯವರ ಟೈಮ್ ಈಗ ಶುರುವಾಗಿದೆ ಅಂತ ಹೇಳಬಹುದು. ಚಂದ್ರನು ನಿಮ್ಮ ಪಾಲುದಾರಿಕೆ ಮತ್ತು ಪರಸ್ಪರ ಸಮನ್ವಯದ ಮೇಲೆ ಇದೀಗ ಪರಿಣಾಮವನ್ನ ಬೀರ್ತಾ ಇರೋದ್ರಿಂದ ನಿಮ್ಮ ಮಾನಸಿಕ ಶಾಂತಿ ಸುಧಾರಿಸಿ ನಿಮ್ಮ ಜೀವನದಲ್ಲಿ ಸಮನ್ವಯವನ್ನ ಕಾಪಾಡ್ಕೊಳ್ತೀರಾ. ಕುಟುಂಬದಲ್ಲಿ ಸೌಕರ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಕುಟುಂಬದ ಭದ್ರತೆಗೆ ಸಂಬಂಧಿಸಿದ ಪ್ರಬುದ್ಧ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಾ. ನಿಮ್ಮ ಮನಸ್ಸು ಸೃಜನಶೀಲ ಅನ್ವೇಷಣೆಗಳು ಮತ್ತು ಐಷಾರಾಮಿ ಜೀವನದ ಕಡೆಗೆ ಒಲವನ್ನ ತೋರ್ತಾ ಇರೋದ್ರಿಂದ ನಿಮ್ಮ ಸಂವಹನ ಕೌಶಲ್ಯಗಳು ಅಭಿವೃದ್ಧಿಗೊಂಡು ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಈ ಸಂದರ್ಭ ನಿಮ್ಗೆ ಅತ್ಯುತ್ತಮವಾಗಿದೆ. ಕೆಲಸದಲ್ಲಿ ನಿಮ್ಮ ಉತ್ಸಾಹ ಹೆಚ್ಚಿಗೆ ಆಗಿ ಈ ಒಂದು ಸಂದರ್ಭದಲ್ಲಿ ಯೋಜನೆ ಹಾಗೂ ಕಾರ್ಯತಂತ್ರವನ್ನ ರೂಪಿಸಿ ಮತ್ತಷ್ಟು ಲಾಭವನ್ನ ಕಂಡುಕೊಳ್ತೀರಾ. ಶಿಸ್ತು ಮತ್ತು ಅರ್ಥಪೂರ್ಣ ಸಂಭಾಷಣೆ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಪ್ರಾಯೋಗಿಕ ಗುರಿಗಳನ್ನ ನೀವು ಸಾಧಿಸ್ತೀರಾ. ದೈನಂದಿನ ಕೆಲಸ ಹಾಗೆ ದೈನಂದಿನ ಒಂದಷ್ಟು ವ್ಯವಹಾರಗಳಲ್ಲಿ ನೀವು ಹೊಸ ಲಾಭವನ್ನ ಕಾಣ್ತೀರಾ ಅಂತ ಹೇಳಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರತೆಯನ್ನ ಕಂಡುಕೊಳ್ಳುತ್ತೆ. ನಿಮ್ಮ ನಾಯಕತ್ವದ ಸಾಮರ್ಥ್ಯ ಏನು ಅನ್ನೋದು ಜಗತ್ತಿಗೆ ಪರಿಚಯವಾಗುತ್ತೆ. ಭವಿಷ್ಯಕ್ಕಾಗಿ ಯೋಜನೆ ಹಾಕೊಳ್ತೀರಾ. ಈ ಸಮಯ ಆತುರದಿಂದ ಕಳೆಯುವ ಬದಲು ಶಾಂತವಾಗಿ ನೀವು ವರ್ತಿಸ್ತೀರಾ. ನಿಮ್ಮ ಸೃಜನಶೀಲತೆ ಮತ್ತು ಸಾಮಾಜಿಕ ಜೀವನದಲ್ಲಿ ಧನಾತ್ಮಕತೆ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸಬೇಕಾಗತ್ತೆ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ಹೊಸ ವಿಷಯಗಳನ್ನ ಕಲಿಯುವ ನಿಮ್ಮ ಬಯಕೆ ಈ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ನೆಟ್ವರ್ಕಿಂಗ್ ಮತ್ತು ಸಹಯೋಗ ಕ್ಷೇತ್ರವನ್ನ ಬಲಪಡಿಸ್ಕೊಳ್ತೀರಾ. ನಿಮ್ಮ ಕನಸುಗಳನ್ನ ನನಸಾಗಿಸ್ಲಿಕ್ಕೆ ಇದು ಉತ್ತಮ ಸಮಯವಾಗಿದ್ದು ನಿಮ್ಮ ಅಂತಃಪ್ರಜ್ಞೆ ಬಲಗೊಳ್ತಾ ಹೋಗುತ್ತೆ. ಆಂತರಿಕ ಬುದ್ಧಿವಂತಿಕೆಯು ನಿಮ್ಮ ಪ್ರಗತಿಯ ಹಾದಿಯನ್ನ ಸ್ಪಷ್ಟಪಡಿಸುತ್ತೆ. ದೊಡ್ಡ ಗುರಿಗಳು ಮತ್ತು ಭಾವನಾತ್ಮಕ ಸಮತೋಲನದಿಂದ ನೀವು ಯಾರು ಅನ್ನೋದು ಇಡೀ ಜಗತ್ತಿಗೆ ಗೋಚರವಾಗುತ್ತೆ. ಕೈ ಇಟ್ಟಲ್ಲೆಲ್ಲ ಚಿನ್ನದ ನಿರೀಕ್ಷೆಯನ್ನ ನೀವು ಮಾಡಬಹುದು. ಯಶಸ್ಸು ನಿಮ್ಮ ಬೆನ್ನ ಹಿಂದೆಯೇ ಇದೆ. ಆರ್ಥಿಕ ಲಾಭ ಕೂಡ ಇದ್ದು ಅನಿರೀಕ್ಷಿತ ಆರ್ಥಿಕ ಲಾಭ ನಿಮ್ಮ ವ್ಯಕ್ತಿತ್ವವನ್ನ ಸುಧಾರಿಸಲು, ಜೀವನದ ಪ್ರಮುಖ ಖುಷಿಗಳನ್ನ ಆನಂದಿಸಲು ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ದೇಶೀಯವಾಗಿ ಅಥವಾ ವಿದೇಶದಲ್ಲಿ ಪ್ರಯಾಣಿಸಲು ನಿಮಗೆ ಅವಕಾಶ ಸಿಗಲಿದ್ದು ಕೆಲಸ ಅಥವಾ ವೃತ್ತಿಯಲ್ಲಿ ಹೊಸ ಯಶಸ್ಸು ಮತ್ತು ಸಕಾರಾತ್ಮಕ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ಆರೋಗ್ಯದ ಬಗ್ಗೆ ನೀವು ಗಮನವನ್ನ ಹರಿಸ್ತೀರಾ. ಅದೃಷ್ಟ ಹೆಚ್ಚಾಗ್ತಾ ಇದ್ದು ವಿದೇಶಕ್ಕೆ ಹೋಗುವ ಪ್ರಯತ್ನಗಳು ಯಶಸ್ಸನ್ನ ತಂದುಕೊಡುತ್ತೆ. ನಿಮ್ಮ ತಂದೆಯಿಂದ ಆಸ್ತಿ ಅಥವಾ ಸಹಾಯ ಹಸ್ತ ಸಿಗುತ್ತೆ. ಆಧ್ಯಾತ್ಮಿಕ ಪ್ರಯಾಣ ಅಥವಾ ತೀರ್ಥಯಾತ್ರೆಗಳಿಗೆ ಹೋಗಲು ನೀವು ಅವಕಾಶಗಳನ್ನ ಕಂಡುಕೊಳ್ತೀರಾ. ಹಳೆಯ ಸಾಲಗಳು ಪುನಃ ಮರಳಿ ನಿಮ್ಮ ಕೈ ಸೇರುತ್ತೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುತ್ತೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳ ನಿಮ್ಮ ಹೆಗಲಿಗೆ ಬರಬಹುದು. ಬಾಕಿ ಇರ್ತಕ್ಕಂಥ ಆಸ್ತಿ ವಿಷಯಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ. ಹಲವು ರೀತಿಯಲ್ಲಿ ಸಿಲುಕಿಕೊಂಡಿದ್ದಂತಹ ಹಣ ಮರಳಿ ನಿಮ್ಮ ಕೈ ಸೇರಿ ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂತೆ ಮಾಡುತ್ತೆ. ನಿಮ್ಮ ಕಷ್ಟಕರವಾದ ಕೆಲಸಗಳು ಕೂಡ ಈಗ ವೇಗವನ್ನು ಕಂಡುಕೊಳ್ಳುತ್ತೆ. ನೀವು ಆರಂಭಿಸಿದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನಿಮ್ಮ ಕೈ ಹಿಡಿಯುತ್ತೆ. ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಕನಸು ನನಸಾಗುತ್ತೆ. ನಿಮ್ಮ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯಿಂದಾಗಿ ನೀವು ಕೆಲಸದಲ್ಲಿ ಮೆಚ್ಚುಗೆಯನ್ನು ಕಾಣ್ತೀರಾ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ. ಕುಟುಂಬದಲ್ಲಿನ ವಿವಾದಗಳು ಬಗೆಹರಿದು ನೀವು ಮನಸ್ಸಿನ ಶಾಂತಿಯನ್ನ ಕಾಣ್ತೀರಾ. ಭವಿಷ್ಯದ ಯೋಜನೆಗಳಿಗಾಗಿ ಈ ಸಂದರ್ಭದಲ್ಲಿ ಅಡಿಪಾಯ ಹಾಕ್ತೀರಾ. ಉತ್ತಮ ಲಾಭವನ್ನ ಕಾಣ್ತೀರಾ. ಆರ್ಥಿಕವಾಗಿ ಲಾಭವಾಗಲಿದ್ದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗತ್ತೆ.
ಮನೆ ಅಥವಾ ನಿವೇಶನ ಖರೀದಿಸುವ ಕನಸು ನನಸಾಗುತ್ತೆ. ಹೊಸ ಪಾಲುದಾರರು ವ್ಯವಹಾರದಲ್ಲಿ ಸೇರ್ತಾರೆ. ಇದು ದೊಡ್ಡ ಲಾಭಕ್ಕೂ ಕೂಡ ಕಾರಣವಾಗಬಹುದು ಅಂತ ಹೇಳಲಾಗ್ತಿದೆ. ಆರೋಗ್ಯ ಸುಧಾರಣೆಯಾಗುತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜನೆಯನ್ನು ಹಾಕೊಂಡಿದ್ರೆ ಅದಕ್ಕೆ ಸರಿಯಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಇದು ಸುಸಂದರ್ಭ. ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತು ಗೌರವ ಹೆಚ್ಚಿಗೆ ಆಗುತ್ತೆ. ಇನ್ನು ಮದುವೆಗೆ ಸಂಬಂಧಿಸಿದ ಮಾತುಕತೆಗಳು ಸರಳವಾಗಿ ಕೊನೆಗೊಳ್ಳುತ್ತೆ. ನೀವಿಷ್ಟಪಟ್ಟವರನ್ನೇ ಮದುವೆ ಆಗಬಹುದು. ಮಕ್ಕಳಿಲ್ಲ ಅಂತನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ಮನೆಗೆ ಹೊಸ ಅತಿಥಿಯ ಆಗಮನ ನೆಮ್ಮದಿಯನ್ನು ತಂದುಕೊಡುತ್ತೆ. ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಇರಲಿದ್ದು ನಿಶ್ಚಲತೆ ನಿವಾರಣೆಯಾಗುತ್ತೆ. ನಿಮ್ಮ ಧೈರ್ಯ ಹೆಚ್ಚಿಗೆ ಆಗೋದ್ರಿಂದ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು, ಪಾಲುದಾರಿಕೆಗಳು ಸಿಗುತ್ತೆ. ಕೆಲಸ ಮಾಡೋರಿಗೆ ಸಂಬಳ ಹೆಚ್ಚಳವಾಗಲಿದ್ದು ಬೋನಸ್ ಮತ್ತು ಬಡ್ತಿಗಳ ಬಗ್ಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಬೆಂಬಲ ಸಿಗುತ್ತೆ. ಆಸ್ತಿ ಸಮಸ್ಯೆಗಳು ದೂರವಾಗಲಿದ್ದು ಪೂರ್ವಜರ ಆಸ್ತಿಗಳು ನಿಮ್ಮ ಉತ್ತರಾಧಿಕಾರಿಗಳಿಗೆ ಲಭ್ಯ ಆಗತ್ತೆ. ಅಥವಾ ನೀವು ಆಸ್ತಿಯಿಂದ ಉತ್ತಮ ಲಾಭವನ್ನು ಕೂಡ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಅನ್ಕೊಳ್ತೀರೋ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಆದರೆ ನಿಮ್ಮ ಕಠಿಣ ಪರಿಶ್ರಮ ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ, ನಿಮ್ಮ ಒಂದು ಮನೋಬಲ ಅಥವಾ ನಿಮ್ಮ ಮನೋಸ್ಥೈರ್ಯ ಏನಿರುತ್ತೆ ಅದು ನಿಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳಬಹುದು. ಇಷ್ಟು ದಿನ ಯಾರು ನಿಮ್ಮ ಕೈಲಿ ಏನೂ ಆಗಲ್ಲ ಅಂದುಕೊಂಡಿದ್ರು ಅಂತವ್ರೆ ನಿಮ್ಮನ್ನ ಹಿಂತಿರುಗಿ ನೋಡುವಂತೆ ಮಾಡ್ತಕ್ಕಂಥ ಪ್ರಯತ್ನಗಳು ಇದೆಯಲ್ಲ ಅದು ಬಹಳಷ್ಟು ಪ್ರಬಲವಾಗಿರಬೇಕು. ನಿಮ್ಮ ಪ್ರಯತ್ನ ಎಷ್ಟು ಕಠಿಣವಾಗಿರುತ್ತೋ ಪ್ರತಿಫಲ ಕೂಡ ಅಷ್ಟೇ ಕಠಿಣವಾಗಿರುತ್ತೆ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಸಂದರ್ಭ ನಿಮ್ಗೆ ಅದೃಷ್ಟವನ್ನ ಹೊತ್ತು ತರತಕ್ಕಂಥ ಸಂದರ್ಭ ಇರೋದ್ರಿಂದ ನೀವು ಕೋಟ್ಯಾಧಿಪತಿಯ ಯೋಗವನ್ನ ಕೂಡ ನೋಡಬಹುದು. ನಿಮ್ಮ ಒಂದು ಕಷ್ಟದ ಕ್ಷಣಗಳು ಈಗ ಪರಿಹಾರವಾಗ್ತಾ ಇದ್ದು ಆದಾಯ ಮತ್ತೆ ಐಷಾರಾಮಿ ಜೀವನವನ್ನ ನಡೆಸುವ ಅವಕಾಶ ಸಿಗುತ್ತೆ. ಭೂಮಿ, ಮನೆಯಂತಹ ಸ್ಥಿರಾಸ್ತಿಗಳ ಮೂಲಕ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲದೆ ಹಣದ ನಿರ್ವಹಣೆಯಲ್ಲೂ ಕೂಡ ನೀವು ನಿಪುಣರಾಗ್ತಾ ಹೋಗ್ತೀರಾ. ಹೀಗಾಗಿ ಅತ್ಯಧಿಕ ಲಾಭವನ್ನ ಕೂಡ ಕಂಡುಕೊಳ್ತೀರಾ. ದೃಢ ಮನಸ್ಸು ಉಳ್ಳವರಾಗಿರೋದ್ರಿಂದ ಯೋಜನೆಗಳು ಮತ್ತಷ್ಟು ವಿಭಿನ್ನವಾಗ್ತಾ ಹೋಗೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ಕೇಳ್ತೀರಾ, ಲಾಭವನ್ನೇ ಕಾಣ್ತೀರಾ ಕೂಡ. ವೃತ್ತಿ ಅಥವಾ ಕೆಲಸದಲ್ಲಿ ಪ್ರಮುಖ ತಿರುವು ಪಡೆದುಕೊಳ್ತೀರಾ. ಹಣ ಹಾಗೂ ಸಂಪತ್ತು ಹೊಂದುತ್ತಾ ಹೋಗ್ತೀರಾ. ನೀವು ಸ್ಥಿರವಾದ ಸಾಮ್ರಾಜ್ಯವನ್ನ ಈ ಸಂದರ್ಭದಲ್ಲಿ ನಿರ್ಮಿಸ್ತೀರಾ ಅಂತ ಹೇಳಬಹುದು. ನಿಮ್ಮ ಸಂಪತ್ತು ಅನೇಕ ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಒಟ್ನಲ್ಲಿ ಈ ಒಂದು ಸಂದರ್ಭ ಏನಿದೆಯಲ್ಲ ಇದು ಬಹಳಷ್ಟು ಲಾಭ, ಹಾಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ, ಸುವರ್ಣಾವಕಾಶಗಳು ಸಿಗ್ತಾ ಹೋಗುತ್ತೆ. ಅದೆಲ್ಲವನ್ನ ಬಳಸ್ಕೊಂಡು ನೀವು ಬಹಳಷ್ಟು ಲಾಭದ ಜೀವನವನ್ನ ನಡೆಸ್ತೀರಾ. ನೀವು ಪ್ರತಿ ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಬಹಳಷ್ಟು ಯಶಸ್ಸು ಹಾಗೆ ಲಾಭವನ್ನೇ ನೋಡ್ತಾ ಹೋಗಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ನಲ್ಲಿ ಕರ್ಕಟಕ ರಾಶಿಯವರು ಇನ್ನು ಮುಂದೆ ಇವರ ಬಗ್ಗೆ ಎಲ್ಲರೂ ಮಾತನಾಡುವಂತೆ ಬೆಳೆದು ತೋರಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.